3 ಸ್ಲೋಗನ್ಗಳನ್ನು ಹಾಕ್ಕೊಂಡಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ 3 ತತ್ವಗಳಿಗೆ ಕಾಂಗ್ರೆಸ್ ವಿರೋಧ ಇದೆ. ಇಲ್ಲಿ ಜೈ ಬಾಪು ಹೆಸರಿನಲ್ಲಿ 100 ವರ್ಷಗಳಾಯಿತು ಅವರು AICC ಅಧ್ಯಕ್ಷರಾಗಿದ್ದರು ಅನ್ನೋ ಕಾರಣಕ್ಕೆ ಇವತ್ತು ಅಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಇದು ಮಹಾತ್ಮ ಗಾಂಧಿಯವರ ಕಾಲದ ಕಾಂಗ್ರೆಸ್ ಅಲ್ಲ, ಮೊದಲನೇದಾಗಿ. ಎರಡನೇದು, ಮಹಾತ್ಮ ಗಾಂಧಿ ಸಿದ್ಧಾಂತಗಳಿಗೂ ಇವತ್ತಿನ ಕಾಂಗ್ರೆಸ್ ಗಾಂಧಿ ಸಿದ್ಧಾಂತಕ್ಕೂ ಅಜಗಜಾಂತರ ಇದೆ. ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರೋ ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರಲಿಲ್ಲ. ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಗ್ಗೆ ಸಮಾವೇಶ ಮಾಡ್ತಾರೆ. ಇದು ಕುಡಿದು ಮಲಗಿ ನಿನ್ನೆ ಎದ್ದು ಹೋಗಿ ಮಾಡ್ತಿರ್ತಕ್ಕಂಥ ಸಮಾವೇಶ ಇದು. ಅದಕ್ಕೆ ಗಾಂಧಿ ಸಿದ್ಧಾಂತಕ್ಕೂ ಇದಕ್ಕೂ ವಿರೋಧ ಇದೆ. ಮತ್ತೆ ಖಾದಿದಾರಿಗಳಾಗಿರಬೇಕು ಎಲ್ಲರೂ ಅನ್ನೋದು ಕಾಂಗ್ರೆಸ್ಸಿನ ಸಿದ್ಧಾಂತ. ಅದು ಹಳೆ ಕಾಂಗ್ರೆಸ್ಸಿನ ಸಿದ್ಧಾಂತ. ಇವತ್ತು 10%, 5% ಕೂಡ ಖಾದಿದಾರಿಗಳಲ್ಲಿ ಸಿಗೋದಿಲ್ಲ. ಅಂದಮೇಲೆ ಇದೆಂಥ ಕಾಂಗ್ರೆಸ್ ಇದು? ಅಂದರೆ ಮಹಾತ್ಮ ಗಾಂಧಿಯವರು ಏನಾದರೂ ಈ ಕಾಲದಲ್ಲಿ ಇದ್ದಿದ್ರೆ ಈ ಕಾಂಗ್ರೆಸ್ ಅವರನ್ನು ಅಟ್ಟಾಡಿಸಿ ಕಾಂಗ್ರೆಸ್ನಿಂದ ಹೊರಗಡೆ ಓಡಿಸ್ತಿರ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶ ನಡೆದಿದೆ. ಇದು ಗಾಂಧಿ ತತ್ವಗಳ ವಿರೋಧಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ. ಜೈ ಭೀಮ್ ಅಂತ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಾದರೂ ಕಾಂಗ್ರೆಸ್ನವರಾಗಿದ್ರ? ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಈ ಕಾಂಗ್ರೆಸ್ಸನ್ನ ಮೊದಲ ಕ್ಯಾಬಿನೆಟ್ಟಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜನರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ, ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ಬೇರೆ ಕಡೆ ರೂಪಿಸಿಕೊಳ್ಳಿ, ಕಾಂಗ್ರೆಸ್ಸು ಸುಡುವ ಮನೆ, ಇಲ್ಲೇನಾದರೂ ನೀವು ಕಾಂಗ್ರೆಸ್ಸಿಗೆ ಸೇರಿದ್ದೇ ಆದರೆ ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಜೈ ಸಂವಿಧಾನ. ಸಂವಿಧಾನವನ್ನು ಯಾರಾದರೂ ಈ ದೇಶದಲ್ಲಿ ಅದಕ್ಕೆ ದ್ರೋಹ ಮಾಡಿದರೆ, ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್. ತಮ್ಮ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಿರುಚಿ 75-76ರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿ ಸಂವಿಧಾನಕ್ಕೆ ಘೋರ ಅಪರಾಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹಂಗಿದ್ದ ಮೇಲೆ ಇನ್ನು ಯಾವ ಈ 3 ತತ್ವಗಳಲ್ಲಿ ಇವರಿಗೇನು ನಂಬಿಕೆ ಇದೆ? ಆದ್ದರಿಂದಾಗಿ ಈ 3 ತತ್ವಗಳು ಈ ಕಾಂಗ್ರೆಸ್ಸಿಗೆ ಒಗ್ಗುವ ತತ್ವಗಳಲ್ಲ. ಆದ್ದರಿಂದ ಈ 3 ತತ್ವಗಳ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಇದೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಗಾಂಧಿ ಪ್ರತಿಮೆಯನ್ನು ಇವತ್ತು ಸುವರ್ಣಸೌಧದ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ವಿರೋಧ ಇಲ್ಲ, ಮಾಡಿ. ಅದು
ಸರ್ಕಾರದ ವತಿಯಿಂದ ನೀವು ಮಾಡಿದ್ದೀರಿ ಅಂತ ನಾನು ತಿಳಿದಿದ್ದೇನೆ. ಸರ್ಕಾರದ ಬೊಕ್ಕಸದಿಂದ ಹಣ ಕೊಟ್ಟಿದ್ದೀರಿ. ಆದರೆ ಸಮಾವೇಶಕ್ಕೆ ನೀವು ಬಳಸಿದ ಹಣ ಯಾವುದು? ಸಮಾವೇಶದಲ್ಲಿ ಅದು ಕಾಂಗ್ರೆಸ್ಸಿನ ಸಮಾವೇಶ, ನೀವು ಅದರ ಲೆಕ್ಕ ಕೊಡಬೇಕು. ಈಗ ನಾಳೆ ಎಷ್ಟು ಹಣ ಖರ್ಚಾಯಿತು ಸಮಾವೇಶಕ್ಕೆ, ಅದು ಯಾವ ಖಾತೆಯಿಂದ ನೀವು ಖರ್ಚು ಮಾಡಿದ್ದೀರಿ? ಅದು ಕಾಂಗ್ರೆಸ್ಸಿನ ಖಾತೆಯಿಂದ ಖರ್ಚಾದ ಹಣವೇ ಅಥವಾ ನೀವು ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡಿದ ಹಣವೇ ಅಂತಕ್ಕಂಥದ್ದನ್ನು ನಮಗೆ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. 3 ಸ್ಲೋಗನ್ಗಳನ್ನು ಹಾಕ್ಕೊಂಡಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ 3 ತತ್ವಗಳಿಗೆ ಕಾಂಗ್ರೆಸ್ ವಿರೋಧ ಇದೆ. ಇಲ್ಲಿ ಜೈ ಬಾಪು ಹೆಸರಿನಲ್ಲಿ 100 ವರ್ಷಗಳಾಯಿತು ಅವರು AICC ಅಧ್ಯಕ್ಷರಾಗಿದ್ದರು ಅನ್ನೋ ಕಾರಣಕ್ಕೆ ಇವತ್ತು ಅಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಇದು ಮಹಾತ್ಮ ಗಾಂಧಿಯವರ ಕಾಲದ ಕಾಂಗ್ರೆಸ್ ಅಲ್ಲ, ಮೊದಲನೇದಾಗಿ. ಎರಡನೇದು, ಮಹಾತ್ಮ ಗಾಂಧಿ ಸಿದ್ಧಾಂತಗಳಿಗೂ ಇವತ್ತಿನ ಕಾಂಗ್ರೆಸ್ ಗಾಂಧಿ ಸಿದ್ಧಾಂತಕ್ಕೂ ಅಜಗಜಾಂತರ ಇದೆ. ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರೋ ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರಲಿಲ್ಲ. ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಗ್ಗೆ ಸಮಾವೇಶ ಮಾಡ್ತಾರೆ. ಇದು ಕುಡಿದು ಮಲಗಿ ನಿನ್ನೆ ಎದ್ದು ಹೋಗಿ ಮಾಡ್ತಿರ್ತಕ್ಕಂಥ ಸಮಾವೇಶ ಇದು. ಅದಕ್ಕೆ ಗಾಂಧಿ ಸಿದ್ಧಾಂತಕ್ಕೂ ಇದಕ್ಕೂ ವಿರೋಧ ಇದೆ. ಮತ್ತೆ ಖಾದಿದಾರಿಗಳಾಗಿರಬೇಕು ಎಲ್ಲರೂ ಅನ್ನೋದು ಕಾಂಗ್ರೆಸ್ಸಿನ ಸಿದ್ಧಾಂತ, ಅದು ಹಳೆ ಕಾಂಗ್ರೆಸ್ಸಿನ ಸಿದ್ಧಾಂತ. ಇವತ್ತು 10%, 5% ಕೂಡ ಖಾದಿದಾರಿಗಳಲ್ಲಿ ಸಿಗೋದಿಲ್ಲ. ಅಂದಮೇಲೆ ಇದೆಂಥ ಕಾಂಗ್ರೆಸ್ ಇದು? ಅಂದರೆ ಮಹಾತ್ಮ ಗಾಂಧಿಯವರು ಏನಾದರೂ ಈ ಕಾಲದಲ್ಲಿ ಇದ್ದಿದ್ರೆ ಈ ಕಾಂಗ್ರೆಸ್ ಅವರನ್ನು ಅಟ್ಟಾಡಿಸಿ ಕಾಂಗ್ರೆಸ್ನಿಂದ ಹೊರಗಡೆ ಓಡಿಸ್ತಿರ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶ ನಡೆದಿದೆ. ಇದು ಗಾಂಧಿ ತತ್ವಗಳ ವಿರೋಧಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ. ಜೈ ಭೀಮ್ ಅಂತ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಾದರೂ ಕಾಂಗ್ರೆಸ್ನವರಾಗಿದ್ರ? ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಈ ಕಾಂಗ್ರೆಸ್ಸನ್ನ ಮೊದಲ ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜನರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ, ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ಬೇರೆ ಕಡೆ ರೂಪಿಸಿಕೊಳ್ಳಿ, ಕಾಂಗ್ರೆಸ್ಸು ಸುಡುವ ಮನೆ, ಇಲ್ಲೇನಾದರೂ ನೀವು ಕಾಂಗ್ರೆಸ್ಸಿಗೆ ಸೇರಿದ್ದೇ ಆದರೆ ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಜೈ ಸಂವಿಧಾನ. ಸಂವಿಧಾನವನ್ನು ಯಾರಾದರೂ ಈ ದೇಶದಲ್ಲಿ ಅದಕ್ಕೆ ದ್ರೋಹ ಮಾಡಿದರೆ, ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್. ತಮ್ಮ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಿರುಚಿ 75-76ರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿ
ಸಂವಿಧಾನಕ್ಕೆ ಘೋರ ಅಪರಾಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹಂಗಿದ್ದ ಮೇಲೆ ಇನ್ನು ಯಾವ ಈ ಮೂರು ತತ್ವಗಳಲ್ಲಿ ಇವರಿಗೇನು ನಂಬಿಕೆ ಇದೆ? ಆದ್ದರಿಂದಾಗಿ ಈ ಮೂರೂ ತತ್ವಗಳು ಈ ಕಾಂಗ್ರೆಸ್ಸಿಗೆ ಒಗ್ಗುವ ತತ್ವಗಳಲ್ಲ. ಆದ್ದರಿಂದ ಈ ಮೂರು ತತ್ವಗಳ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಇದೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಗಾಂಧಿ ಪ್ರತಿಮೆಯನ್ನು ಇವತ್ತು ಸುವರ್ಣಸೌಧದ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ವಿರೋಧ ಇಲ್ಲ, ಮಾಡಿ. ಅದು ಸರ್ಕಾರದ ವತಿಯಿಂದ ನೀವು ಮಾಡಿದ್ದೀರಿ ಅಂತ ನಾನು ತಿಳಿದಿದ್ದೇನೆ. ಸರ್ಕಾರದ ಬೊಕ್ಕಸದಿಂದ ಹಣ ಕೊಟ್ಟಿದ್ದೀರಿ. ಆದರೆ ಸಮಾವೇಶಕ್ಕೆ ನೀವು ಬಳಸಿದ ಹಣ ಯಾವುದು? ಸಮಾವೇಶದಲ್ಲಿ ಅದು ಕಾಂಗ್ರೆಸ್ಸಿನ ಸಮಾವೇಶ. ನೀವು ಅದರ ಲೆಕ್ಕ ಕೊಡಬೇಕು. ಈಗ ನಾಳೆ ಎಷ್ಟು ಹಣ ಖರ್ಚಾಯಿತು ಸಮಾವೇಶಕ್ಕೆ, ಅದು ಯಾವ ಖಾತೆಯಿಂದ ನೀವು ಖರ್ಚು ಮಾಡಿದ್ದೀರಿ? ಅದು ಕಾಂಗ್ರೆಸ್ಸಿನ ಖಾತೆಯಿಂದ ಖರ್ಚಾದ ಹಣವೇ ಅಥವಾ ನೀವು ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡಿದ ಹಣವೇ ಅಂತಕ್ಕಂಥದ್ದನ್ನು ನಮಗೆ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.